ಮಣಿಪುರದಲ್ಲಿ ಪುನಃ ಸರ್ಕಾರ ರಚನೆ ಆಗತ್ತಾ? ಬಿಜೆಪಿ ಲೆಕ್ಕಾಚಾರ ಏನು? ಮಣಿಪುರದಲ್ಲಿ ಏನಾಗ್ತಾ ಇದೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಣಿಪುರ ಭಾರತದ ಮಧ್ಯಭಾಗದ ಈ ಸಣ್ಣ ರಾಜ್ಯ ಕಳೆದ ಕೆಲ ವರ್ಷಗಳಿಂದ ಸಂಘರ್ಷ, ವಿಭಜನೆ ಮತ್ತು ರಾಷ್ಟ್ರಪತಿ ಆಳ್ವಿಕೆಯ ಚಿತ್ರಣಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಡಿಸೆಂಬರ್ 14ಕ್ಕೆ ದೆಹಲಿಯಲ್ಲಿ ನಡೆದಂತಹ ಬಿಜೆಪಿಯ ಒಂದು ಸಭೆ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ತರುವ ಸೂಚನೆಯನ್ನು ಕೊಟ್ಟಿದೆ. ಕಳೆದ 2 ವರ್ಷಗಳಿಂದ ಮೈಥೇಯಿ ಸಮುದಾಯದ ಶಾಸಕರ ಜೊತೆಗೆ ದೂರಾನೇ ಇದ್ದಂತಹ ಕುಕಿ ಸಮುದಾಯದ ಬಿಜೆಪಿ ಶಾಸಕರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇಷ್ಟು ವರ್ಷಗಳು ಬಿಜೆಪಿಗೆ ಬೇಡವಾದಂತಹ ಮಣಿಪುರ ಈಗ ಯಾಕೆ ನೆನಪಿಗೆ ಬಂದಿದೆ? ಇಲ್ಲೂ ಬಿಜೆಪಿ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನೋ ಅನುಮಾನ ಮಣಿಪುರ ಜನತೆಯಲ್ಲಿ ಮೂಡಿರೋದಂತೂ ಸತ್ಯ. ಮಣಿಪುರದ ರಾಜಕೀಯ ಇತಿಹಾಸ ಸಮುದಾಯಗಳ ನಡುವಿನ ಸಂಘರ್ಷಗಳಿಂದ ತುಂಬಿದೆ. 2023ರ ಮೇ ತಿಂಗಳಲ್ಲಿ ಮೈಥೇಯಿ ಅಂದ್ರೆ ಕಣಿವೆಯ ಜನ ಮತ್ತು ಕುಕಿ ಅಂದ್ರೆ ಪರ್ವತದ ಜನ, ಈ ಒಂದು ಸಮುದಾಯಗಳ ನಡುವಿನ ಭಿನ್ನಾಭಿಪ್ರಾಯ ದೊಡ್ಡ ಸಾಮುದಾಯಿಕ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಇದರಿಂದಾಗಿ ಹತ್ಯೆ, ಅತ್ಯಾಚಾರ, ಸಾವಿರಾರು ಜನ ನಿರ್ಗತಿಕರಾಗ್ತಾರೆ. ಈ ಸಮಯದಲ್ಲಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರ ನಾಯಕತ್ವ ಇದ್ರೂ ಸಹ ಸಂಘರ್ಷದ ನಿಯಂತ್ರಣಕ್ಕೆ ಅವರು ಸರಿಯಾಗಿ ಮಾಡಿಲ್ಲ. ಸೊ ಅಂತಿಮವಾಗಿ ಬಿರೇನ್ ಸಿಂಗ್ ರಾಜೀನಾಮೆ ಕೊಡುವಂತಾಗುತ್ತೆ. 2025ರ ಫೆಬ್ರವರಿಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬರುತ್ತೆ. ರಾಜ್ಯದ ರಾಜಕೀಯ ಕೇಂದ್ರದ ಕೈ ಸೇರುತ್ತೆ. ಇನ್ನು ಮಣಿಪುರ ವಿಧಾನಸಭೆಯಲ್ಲಿ 60 ಸದಸ್ಯರಿದ್ರೂ ಸಹ ಅದರಲ್ಲಿ ಬಿಜೆಪಿ 37 ಶಾಸಕರನ್ನ ಹೊಂದಿದೆ. ಆದರೆ ಈ 37ರಲ್ಲಿ 7 ಮಂದಿ ಕುಕಿ ಸಮುದಾಯಕ್ಕೆ ಸೇರಿದವರು. ಸೊ ಸಂಘರ್ಷದ ನಂತರ ಈ ಕುಕಿ ಶಾಸಕರು ಇಂಫಾಲ್ನಿಂದ ದೂರಾನೇ ಉಳಿದುಕೊಂಡಿದ್ರು. ಮೈಥೇಯಿ ಶಾಸಕರು ಸರ್ಕಾರ ಪುನಃ ಸ್ಥಾಪನೆಗಾಗಿ ಕೇಂದ್ರದ ಜೊತೆಗೆ ಮಾತುಕತೆಯಲ್ಲಿದ್ರು. ಆದರೆ ಕುಕಿ ಶಾಸಕರು ಈ ವಿಚಾರಕ್ಕೆ ತಲೆ ಹಾಕಿಯೇ ಇಲ್ಲ. ಇದು ಮಣಿಪುರದಲ್ಲಿ ಬಿಜೆಪಿಯ ಆಂತರಿಕ ವಿಭಜನೆಯನ್ನ ತೋರಿಸುತ್ತೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಸೊ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಬಿಜೆಪಿ 14ಕ್ಕೆ ಅಂದರೆ ಡಿಸೆಂಬರ್ 14ಕ್ಕೆ ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ಸಭೆ ಮಣಿಪುರದ ರಾಜಕೀಯಕ್ಕೆ ಹೊಸ ಆಯಾಮವನ್ನು ಕೊಡುವಂಥ ಪ್ಲಾನ್ ಮಾಡಿದಂತೆ ಕಾಣಿಸುತ್ತೆ. ಸೊ ಈ ಸಭೆ 3 ಸುತ್ತುಗಳಲ್ಲಿ ನಡೆಯುತ್ತೆ. ಮೊದಲ ಸುತ್ತಲ್ಲಿ ಕುಕಿ ಶಾಸಕರ ಜೊತೆಗೆ ಮಾತುಕತೆ ನಡೆಯುತ್ತೆ. ನಂತರ ಮೈಥೇಯಿ ಮತ್ತು ನಾಗಾ ಶಾಸಕರು ಸೇರ್ಕೊಳ್ತಾರೆ. ಸೊ ಒಟ್ಟು 7 ಕುಕಿ ಶಾಸಕರಲ್ಲಿ 4 ಮಂದಿ ಭಾಗವಹಿಸ್ತಾರೆ. ಇದು 2023ರ ಸಂಘರ್ಷದ ನಂತರ ನಡೆದಂತ ಮೊದಲ ಸಭೆಯಾಗಿದೆ. ಇನ್ನು ಸಭೆಯಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಭಾಗವಹಿಸಿದ್ದು, ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಮತ್ತು ವಿಧಾನಸಭಾ ಸ್ಪೀಕರ್ ಕೂಡ ಇದ್ರು. ಸೊ ಕುಕಿ ಶಾಸಕರು ಮೈಥೇಯಿ ಶಾಸಕರ ಪಕ್ಕದಲ್ಲಿ ಕುಳಿತಿದ್ರು. ಸಭೆ ನಂತರ ಫೋಟೋಗೂ ಜೊತೆ ನಿಂತರು. ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಯಿತು. ಬಿಜೆಪಿ ನಾಯಕರು ಶಾಸಕರಿಗೆ ಶಾಂತಿಗಾಗಿ ಕೆಲಸ ಮಾಡಿ ಅಂತ ಸಲಹೆಯನ್ನು ಕೊಟ್ಟರು. ಸೊ ಈ ಸಭೆ ನಂತರ ಮಣಿಪುರದ ರಾಜಕೀಯದಲ್ಲಿ ಏನೆಲ್ಲ ಆಗ್ಬಹುದು? ಮೊದಲನೇದು, ಸರ್ಕಾರ ಪುನಃ ಸ್ಥಾಪನೆ ಆಗ್ಬೋದು. ರಾಷ್ಟ್ರಪತಿ ಆಳ್ವಿಕೆ 6 ತಿಂಗಳಿಗಿಂತ ಹೆಚ್ಚಿದ್ರೆ ಕೇಂದ್ರ ಸರ್ಕಾರ ವಿಧಾನಸಭೆಯನ್ನು ಮರುಗಟ್ಟಿಸಬಹುದು. ಆದರೆ ಬಿಜೆಪಿಯ 37 ಶಾಸಕರಿದ್ರೂ ಸಹ ಕುಕಿ ಶಾಸಕರ ಬೆಂಬಲ ಇಲ್ಲದೇನೆ ಸರ್ಕಾರ ರಚಿಸೋದು ಕಷ್ಟ ಸಾಧ್ಯ. ಸೊ ಈ ಸಭೆ ಆ ದಿಕ್ಕಿನಲ್ಲಿ ಮೊದಲ ಹೆಜ್ಜೆಯಾದಂತೆ ಕಾಣಿಸುತ್ತೆ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಶಾಂತಿ ಕಾಪಾಡುವಲ್ಲಿ ಸೋತು ಸುಣ್ಣವಾಗಿದ್ದಂಥ ಬಿರೇನ್ ಸಿಂಗ್ ಬಹುಶಃ ಮತ್ತೆ ಮುಖ್ಯಮಂತ್ರಿ ಆದರೂ ಆಗ್ಬೋದೇನೋ. ಇನ್ನು 2ನೇ ಸಾಧ್ಯತೆ ಶಾಂತಿ ಒಪ್ಪಂದ. ಸಂಘರ್ಷದಲ್ಲಿ 200ಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ. ಸಾವಿರಾರು ಜನರ ಮನೆಗಳು ನಾಶ ಆಗಿದೆ. ಈಗಲೂ ಸಾವಿರಾರು ಜನ ನಿರಾಶ್ರಿತರ ಶಿಬಿರದಲ್ಲಿದ್ದಾರೆ. 2 ವರ್ಷಗಳಿಂದ ಜನರ ಕಷ್ಟ ಸುಖ ಏನನ್ನೂ ಕೇಳದಂತ ಬಿಜೆಪಿ ಈಗ ತಮ್ಮ ಅಧಿಪತ್ಯ ಸ್ಥಾಪನೆಗೋಸ್ಕರ ಮತ್ತೆ ಜನರನ್ನ ಮರಳು ಮಾಡುವಂತೆ ಈ ಸಭೆ ಕಾಣಿಸುತ್ತೆ. ಸೊ ಹಾಗಾದ್ರೆ ಬಿಜೆಪಿಗೆ ಬೇಡವಾದಂಥ ಮಣಿಪುರ, ಆಗ ಬೇಡವಾದಂಥ ಮಣಿಪುರ ಈಗ ಯಾಕೆ ನೆನಪಾಯಿತು ಅನ್ನೋ ಪ್ರಶ್ನೆಯನ್ನ ನಾವು ಈ ವಿಡಿಯೋದ ಮೊದಲೇ ಕೇಳಿದೆವು. ಈ ಅಂತರ್ದಂಗಲನ್ನ ನಿಲ್ಲಿಸೋದು ಅಷ್ಟು ಸರಳ ಅಲ್ವೇ ಅಲ್ಲ. ಬಿಜೆಪಿ 2017ರಲ್ಲಿ ಮಣಿಪುರದಲ್ಲಿ ಅಧಿಕಾರಕ್ಕೆ ಬಂದಾಗ ರಾಜ್ಯ ಅವರಿಗೆ ಒಂದು ಸುಲಭ ಗೆಲುವನ್ನ ಕೊಟ್ಟಿತ್ತು. ಆದರೆ ಸಂಘರ್ಷದ ನಂತರ ಬಿಜೆಪಿ ರಾಜ್ಯವನ್ನ ಸಮಸ್ಯೆಯ ಜಾಗ ಅಂತ ತಳ್ಳಹಾಕ್ಬಿಡುತ್ತೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿಗೊಳಿಸಿ ರಾಜ್ಯದ ಆರ್ಥಿಕತೆಯನ್ನ ನಿರ್ಲಕ್ಷ್ಯ ಮಾಡಿತು. ಆದರೆ 2025ರ ಕೊನೆಯಲ್ಲಿ ಈ ಸಭೆಗಳನ್ನ ಮಾಡಿದ್ದಾದ್ರೂ ಯಾಕೆ? ಮೊದಲನೇ ಕಾರಣ 2026ರ ವಿಧಾನಸಭಾ ಚುನಾವಣೆ. ರಾಷ್ಟ್ರಪತಿ ಆಳ್ವಿಕೆ 6 ತಿಂಗಳಿಗಿಂತ ಹೆಚ್ಚಿದ್ರೆ ಚುನಾವಣೆಗಳು ಅನಿವಾರ್ಯ ಆಗ್ಬಿಡುತ್ತೆ. ಸೊ ಬಿಜೆಪಿ ಉತ್ತರ ಭಾಗದಲ್ಲಿ ತನ್ನ ಪ್ರಭಾವವನ್ನ ಕಳೆದುಕೊಳ್ಳದೆ ಇರೋಕೆ ಮಣಿಪುರವನ್ನ ಪುನಃ ನಿರ್ಮಾಣ ಮಾಡಲೇಬೇಕಾಗಿರುವಂತ ಸ್ಥಿತಿ ಈಗ ಬಿಜೆಪಿಗೆ ಎದುರಾಗಿದೆ. ಸೊ ಕುಕಿ ಶಾಸಕರ ಬೆಂಬಲ ಇಲ್ಲದೇನೆ ಚುನಾವಣೆಯಲ್ಲಿ ಬಿಜೆಪಿ 37 ಸ್ಥಾನಗಳನ್ನ ಕಳೆದುಕೊಳ್ಳಬಹುದು. ಇನ್ನು 2ನೇದು, ರಾಷ್ಟ್ರೀಯ ರಾಜಕೀಯದ ಒತ್ತಡ. ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ನೆರೆಯ ರಾಜ್ಯಗಳಾದ ನಾಗಾಲ್ಯಾಂಡ್, ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಬಿಜೆಪಿ ಬಲಿಷ್ಠ ಆಗಿದೆ.
ಆದರೆ ಮಣಿಪುರದ ಸಂಘರ್ಷ ರಾಜಕೀಯದಲ್ಲಿ ಮೈನಾರಿಟಿ ಸಮುದಾಯಗಳ ವಿರೋಧ ಅನ್ನೋ ಚಿತ್ರಣವನ್ನು ರೂಪಿಸುತ್ತೆ. ಸೊ ಬರೀ ಚಿತ್ರಣ ಮಾತ್ರ ಅಲ್ಲ, ಬಿಜೆಪಿ ಆಕ್ಚುಲಿ ಮೈನಾರಿಟಿಗಳ ವಿರುದ್ಧ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ಸೊ ವಿರೋಧ ಪಕ್ಷಗಳು ಇದನ್ನ ಬಳಸ್ಕೊಂಡು ದಾಳಿ ಮಾಡೋ ಮೊದಲೇ ಇದನ್ನ ಸರಿಪಡಿಸ್ಬಿಡೋಣ ಅಂತ ಬಿಜೆಪಿ ಪ್ಲಾನ್ ಮಾಡಿದಂತೆ ಕಾಣಿಸುತ್ತೆ. ಆದ್ರಿಂದ ಬಿಜೆಪಿ ಕೇಂದ್ರ ನಾಯಕತ್ವ ಈಗ ಶಾಂತಿ ಮಹಾಭಿಯಾನವನ್ನು ಶುರು ಮಾಡಿರೋದು. ಇನ್ನು ಅಂತಿಮವಾಗಿ ಇದು ಬಿಜೆಪಿಯ ಸ್ಟ್ರಾಟಜಿಕ್ ರಿಟರ್ನ್. ಸೊ ಕಳೆದ ವರ್ಷಗಳು ನಿರ್ಲಕ್ಷ್ಯದ ಕಾಲವಾಗಿದ್ರೆ ಈಗ ಪುನಃ ತಮ್ಮ ಸರ್ಕಾರವನ್ನು ಸ್ಥಾಪಿಸುವ ಸಮಯ ಅಂತ ಬಿಜೆಪಿ ನೆನಪು ಮಾಡ್ಕೊಂಡಂತೆ ಕಾಣಿಸುತ್ತೆ. ಆದ್ರೆ ಇದು ನಿಜವಾದ ಬದಲಾವಣೆನಾ, ಅದು ಚುನಾವಣೆಗೋಸ್ಕರ ಚಾಲನೆ ಕೊಡ್ತಾ ಇರೋದಾ? ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.